ಹಾಯ್ ಸ್ನೇಹಿತರೆ, ಎಕ್ಸಾಮ್ ಗುರು ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ನಡೆಸುತ್ತಿದ್ದ ಪತ್ರಿಕೆ ಯಾವುದು? ಇಂಡಿಯನ್ ಒಪಿನಿಯನ್. ಗಾಂಧೀಜಿಯವರ ಇತರೆ ಪತ್ರಿಕೆಗಳೆಂದರೆ ಹರಿಜನ, ಯಂಗ್ ಇಂಡಿಯಾ ಮತ್ತು ನವಜೀವನ. ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು? ಎಂ. ಫಾತಿಮಾ ಬೀಬಿ. ಉತ್ತರ ಭಾರತದ ಮೊದಲ ಭಕ್ತಿ ಸಂತ ಯಾರು? ರಮಾನಂದರು. ನಾನು ಅಲ್ಲಾ ಮತ್ತು ರಾಮನ ಪುತ್ರ ಎಂದು ಹೇಳಿದವರು ಯಾರು? ಕಬೀರದಾಸರು. ಕಬೀರದಾಸರು ರಾಮ ಮತ್ತು ರಹೀಮ ಒಬ್ಬನೇ ಅಂತ ಹೇಳ್ತಾರೆ. ಇದರ ಜೊತೆಗೆ ಕಬೀರರು ರಚಿಸಿದ ಪದ್ಯಗಳಿಗೆ ದೋಹಗಳು ಅಂತ ಕರಿತಾ ಇದ್ವಿ. ಕಬೀರರ ಸಮಾಧಿ ಎಲ್ಲಿದೆ ಅಂದರೆ ಉತ್ತರ ಪ್ರದೇಶದ ಮಗರ್ನಲ್ಲಿದೆ. ಜೊತೆಗೆ ಹಿಂದೂ ಮುಸ್ಲಿಮರ ಐಕ್ಯತೆಯನ್ನು ಪ್ರತಿಪಾದಿಸಿದ ಮೊದಲ ಸಂತ ಯಾರಂದರೆ ಕಬೀರದಾಸರು. ಗುರುನಾನಕ್ರವರು ಜನಿಸಿದ ಸ್ಥಳ ಯಾವುದು? ತಲವಂಡಿ. ಈ ತಲವಂಡಿ ಪಂಜಾಬಿನ ರಾವಿ ನದಿಯ ದಡದ ಮೇಲಿದೆ. ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಸ್ವಾಮಿ ದಯಾನಂದ ಸರಸ್ವತಿ. ಇದರ ಜೊತೆಗೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಜ್ಯೋತಿಬಾ ಫುಲೆ. ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಅನಿ ಬೆಸೆಂಟ್. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್. ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದವರು ಸ್ವಾಮಿ ವಿವೇಕಾನಂದ. 82.5 ಡಿಗ್ರಿ ಪೂರ್ವ ರೇಖಾಂಶವು ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತವೆ? 5 ರಾಜ್ಯಗಳು. ಆ 5 ರಾಜ್ಯಗಳೆಂದರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಒಡಿಶಾ. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತ ದೇಶದ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? 8 ರಾಜ್ಯಗಳು. ಆ ರಾಜ್ಯಗಳೆಂದರೆ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ, ಮಿಜೋರಾಂ. ಯಾವ ಕಾಯ್ದೆಯ ಪ್ರಕಾರ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಎಂಬುದು ಗವರ್ನರ್ ಜನರಲ್ ಆಫ್ ಇಂಡಿಯಾ ಎಂದು ಬದಲಾಗಿದೆ? 1833ರ ಚಾರ್ಟರ್ ಕಾಯ್ದೆ. ಕಣ್ಣಿನ ಪಾರದರ್ಶಕ ಮತ್ತು ನೇತ್ರದಾನ ಮಾಡುವ ಭಾಗ ಯಾವುದು? ಕಾರ್ನಿಯಾ. ಹಾಗೆಯೇ ಕಣ್ಣಿನ ಕಡುಕಪ್ಪಾದ ಭಾಗವನ್ನು ನಾವು ಐರಿಸ್ ಅಂತ ಕರಿತೀವಿ. ಕಣ್ಣಿನಲ್ಲಿರುವ ಪಾಪೆಯು ಬಣ್ಣವನ್ನು ನಿರ್ಧರಿಸುವಂಥ ಒಂದು ಭಾಗವಾಗಿದೆ. ಕುವೆಂಪುರವರ ಕವನ ಸಂಕಲನಗಳು ಯಾವುವು? ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಅಗ್ನಿಹಂಸ, ಪಕ್ಷಿಕಾಶಿ, ಚಂದ್ರ ಮಂಚಕ್ಕೆ ಬಾ ಚಕೋರಿ. ಹಾಗೆಯೇ ಇವರ ಕಾದಂಬರಿಗಳೆಂದರೆ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಇವರ ನಾಟಕಗಳು ಯಮನ ಸೋಲು, ಜಲಗಾರ, ಬಿರುಗಾಳಿ. ರಾಮದೇವರ ಬೆಟ್ಟ ರಣಹದ್ದುಗಳ ಪಕ್ಷಿಧಾಮ ಎಲ್ಲಿದೆ? ರಾಮನಗರ. ಹಾಗೆಯೇ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯದಲ್ಲಿದೆ. ಆದಿಚುಂಚನಗಿರಿ ನವಿಲು ಅಭಯಾರಣ್ಯ ಕೂಡ ಮಂಡ್ಯದಲ್ಲಿದೆ. ಗುಡವಿ ಪಕ್ಷಿಧಾಮ ಶಿವಮೊಗ್ಗದಲ್ಲಿದೆ. ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗದಲ್ಲಿದೆ. ಬಂಕಾಪುರ ನವಿಲು ಅಭಯಾರಣ್ಯ ಹಾವೇರಿಯಲ್ಲಿದೆ. ಎಂಡೋಸ್ಕೋಪನ್ನು ಯಾವುದಕ್ಕೆ ಬಳಸುತ್ತಾರೆ? ದೇಹದ ಆಂತರಿಕ ಅಂಗಗಳನ್ನು ಪರೀಕ್ಷಿಸಲು. ಹಾಗೆಯೇ ಹೈಡ್ರೋಫೋನ್ ನೀರಿನ ಕೆಳಗಿನ ಶಬ್ದವನ್ನು ಅಳೆಯಲು ಬಳಸುತ್ತಾರೆ. ಲ್ಯಾಕ್ಟೋಮೀಟರ್ ಹಾಲಿನ ಶುದ್ಧತೆಯನ್ನು ಅಳೆಯಲು ಬಳಸುತ್ತಾರೆ. ಪೆರಿಸ್ಕೋಪ್ ಸಬ್ಮೆರಿನ್ಗಳಿಂದ ಸಮುದ್ರದ ಮೇಲ್ಮಟ್ಟದ ವಸ್ತುಗಳನ್ನು ಪರೀಕ್ಷಿಸಲು. ರೆಡಾರನ್ನು ಹಾರಾಡುವ ವಸ್ತುಗಳನ್ನು ಪತ್ತೆ ಹಚ್ಚಲು ಬಳಸುತ್ತಾರೆ. ಹೈಡ್ರೋಮೀಟರ್ ದ್ರವಗಳ ಸಾಂದ್ರತೆಯನ್ನು ಅಳೆಯಲು ಬಳಸುತ್ತಾರೆ. ಹೈಗ್ರೋಮೀಟರ್ ವಾತಾವರಣದ ಆರ್ದ್ರತೆಯನ್ನು ಪರೀಕ್ಷಿಸಲು ಬಳಸುತ್ತಾರೆ. ಸೈಟೋಮೀಟರ್ ದೇಹದ ಜೀವಕೋಶಗಳ ಸಂಖ್ಯೆಯನ್ನು ಎಣಿಸಲು ಬಳಸುತ್ತಾರೆ. ಬಾಕ್ರಾನಂಗಲ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸಟ್ಲೇಜ್ ನದಿ. ಈ ಬಾಕ್ರಾನಂಗಲ್ ಅಣೆಕಟ್ಟು ಇರೋದು ಹಿಮಾಚಲ ಪ್ರದೇಶದಲ್ಲಿ. ಇತರೆ ಉದಾಹರಣೆಗಳನ್ನ ನೋಡೋದಾದರೆ ತೆಹ್ರಿ ಅಣೆಕಟ್ಟು ಇರೋದು ಉತ್ತರಾಖಂಡದಲ್ಲಿ ಭಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಕೊಯ್ನಾ ಅಣೆಕಟ್ಟು ಇರೋದು ಮಹಾರಾಷ್ಟ್ರದಲ್ಲಿ. ಇದು ಕೊಯ್ನಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಮೆಟ್ಟೂರು ಅಣೆಕಟ್ಟು ಇರೋದು ತಮಿಳುನಾಡಿನಲ್ಲಿ. ಕಾವೇರಿ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟನ್ನು ಕಟ್ಟಲಾಗಿದೆ. ಗಾಂಧಿ ಸಾಗರ್ ಅಣೆಕಟ್ಟು ಮಧ್ಯಪ್ರದೇಶದಲ್ಲಿದೆ. ಚಂಬಲ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಹಾಗೆಯೇ ಹಿರಾಕುಡ್ ಅಣೆಕಟ್ಟು ಇರೋದು ಒಡಿಶಾದಲ್ಲಿ. ಇದು ಮಹಾನದಿಗೆ ಕಟ್ಟಲಾಗಿದೆ. ಬಿಹು ಮತ್ತು ಸಾತ್ರಿಯ ಯಾವ ರಾಜ್ಯದ ನೃತ್ಯ ಪ್ರಕಾರಗಳು? ಅಸ್ಸಾಂ. ಮೋಹಿನಿಯಾಟ್ಟಂ, ಕಥಕ್ಕಳಿ, ತೈಯಂ ಇವು ಕೇರಳ ರಾಜ್ಯದ ನೃತ್ಯ ಪ್ರಕಾರಗಳು. ಚಾಕ್ರಿ ಜಮ್ಮು ಮತ್ತು ಕಾಶ್ಮೀರದ ನೃತ್ಯ ಪ್ರಕಾರ. ಕುಚಿಪುಡಿ ಆಂಧ್ರ ಪ್ರದೇಶದ ನೃತ್ಯ ಪ್ರಕಾರ. ಪಾಣಿಗ್ರಹಿ ಒಡಿಸ್ಸಾದ ನೃತ್ಯ ಪ್ರಕಾರ. ಬಾಂಗ್ಡಾ ಇದು ಪಂಜಾಬ್ನ ನೃತ್ಯ ಪ್ರಕಾರವಾಗಿದೆ. ಗಾರ್ಬಾ ಮತ್ತು ದಾಂಡಿಯಾ
ಇವು ಗುಜರಾತ್ ರಾಜ್ಯದ ನೃತ್ಯ ಪ್ರಕಾರ. ತಮಾಷಾ ಮತ್ತು ಕೋಲಿ ಮಹಾರಾಷ್ಟ್ರದ ನೃತ್ಯ ಪ್ರಕಾರ. ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನು? ಸೋಡಿಯಂ ಕಾರ್ಬೋನೇಟ್. ಹಾಗೆಯೇ ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೋನೇಟ್. ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್. ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಯಾರು? ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ಹಾಗೆಯೇ ಕದಂಬರ ಸ್ಥಾಪಕ ಮಯೂರವರ್ಮ. ಚಾಳುಕ್ಯರು ಜಯಸಿಂಹ. ರಾಷ್ಟ್ರಕೂಟರು ದಂತಿದುರ್ಗ. ಹೊಯ್ಸಳರು ಸಳ. ಶಾತವಾಹನರು ಸಿಮುಕ. ವರ್ಧನರು ಪುಷ್ಯಭೂತಿ ವರ್ಧನ. ಗಂಗರು ದಡಿಗ ಮತ್ತು ಮಾಧವ ಅಥವಾ ಕೊಂಗಿಣಿ ವರ್ಮ. ಸಾರ್ಕ್ ಸ್ಥಾಪನೆಗೆ ಕಾರಣವಾದ ದೇಶ ಯಾವುದು? ಬಾಂಗ್ಲಾದೇಶ. ಈ ಬಾಂಗ್ಲಾದೇಶ ಸ್ವತಂತ್ರವಾಗಿದ್ದು 1971 ಮಾರ್ಚ್ 26. ಹಾಗೆಯೇ ಬಾಂಗ್ಲಾದೇಶ ಭಾರತದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹೊಂದಿದ ದೇಶವಾಗಿದೆ. ಎಷ್ಟು ಕಿಲೋಮೀಟರ್ ಅಂದರೆ 4096 ಕಿಲೋಮೀಟರ್ ಉದ್ದವಾದ ಗಡಿಯನ್ನು ಹೊಂದಿದೆ. ಭಾರತದೊಂದಿಗೆ ಅತಿ ಕಡಿಮೆ ಉದ್ದವಾದ ಗಡಿ ಹೊಂದಿದ ದೇಶ ಆಫ್ಘಾನಿಸ್ತಾನ, 106 ಕಿಲೋಮೀಟರ್. ವಾಟ್ಸಾಪ್ನ ಸಂಶೋಧಕ ಯಾರು? ಜಾನ್ ಕೋಮ್. ಹಾಗೆಯೇ ಇನ್ಸ್ಟಾಗ್ರಾಮ್ನ ಸಂಶೋಧಕ ಯಾರಂದರೆ ಕೆವಿನ್ ಸಿಸ್ಟ್ರೋಮ್ ಮತ್ತು ಮೈಕ್ ಕ್ರೀಗರ್. ಫೇಸ್ಬುಕ್ನ ಸಂಶೋಧಕ ಮಾರ್ಕ್ ಜುಕರ್ಬರ್ಗ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ 32ನೇ ವಿಧಿಯನ್ನು ಏನೆಂದು ಕರೆದಿದ್ದಾರೆ? ಸಂವಿಧಾನದ ಆತ್ಮ ಮತ್ತು ಹೃದಯ. ಸ್ನೇಹಿತರೆ, ಇದಿಷ್ಟು ಇವತ್ತಿನ 20 ಪ್ರಶ್ನೆಗಳಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಇನ್ನು 25 ಪ್ರಶ್ನೆಯೊಂದಿಗೆ ಕಮ್ಬ್ಯಾಕ್ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋಸ್ನ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.